ವಿಜೇಂದ್ರ ಬೆನ್ನಿಗೆ ನಿಂತ್ರ ಪ್ರಧಾನಿ ನರೇಂದ್ರ ಮೋದಿ. ನಿನ್ನೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ರು ಬಿವೈ ವಿಜಯೇಂದ್ರ. ಈ ವೇಳೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಪ್ರಧಾನಿಗೆ ವಿವರಣೆಯನ್ನ ಕೊಟ್ಟಿದ್ರು. ಮೋದಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು ವಿಜಯೇಂದ್ರ. ಈ ವೇಳೆ ವಿಜಯೇಂದ್ರಗೆ ಧೈರ್ಯವನ್ನ ತುಂಬಿದ್ರಂತೆ ಪ್ರಧಾನಿ ಮೋದಿ. ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳದಂತೆ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ. ಪಕ್ಷ ನಿಮ್ಮೊಂದಿಗಿದೆ, ಸಂಘಟನೆಯತ್ತ ನೀವು ಗಮನ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ರಂತೆ. ಇನ್ನು ಈ ಎಲ್ಲ ಸಮಸ್ಯೆಗಳನ್ನ ನಮಗೆ ಬಿಡಿ, ನಾವು ನೋಡ್ಕೊಳ್ತೇ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಕಾಂಗ್ರೆಸ್ ಸರ್ಕಾರಗಳ ವೈಫಲ್ಯಗಳನ್ನ ಜನರಿಗೆ ತಲುಪಿಸಿ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಇವೆಲ್ಲದರ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಮೋದಿ ಹೇಳಿದ್ದಾರೆ. ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುವಂತ ಹೊಣೆ ನಿಮ್ಮ ಮೇಲಿದೆ ಅಂತ ವಿಜಯೇಂದ್ರಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿಜಯೇಂದ್ರ ಅವರು ಇನ್ನೂ ಕೂಡ ನೀವು ಯುವಕರಿದ್ದೀರಿ, ನಿಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಅನ್ನುವಂತಹ ಸೂಚನೆಯನ್ನ ಬಿಟ್ಕೊಟ್ಟಿದ್ದಾರೆ. ಹೀಗೆ ವಿಜಯೇಂದ್ರಗೆ ಒಂದಿಷ್ಟು ಸಲಹೆಯನ್ನ ನೀಡಿದ್ರಂತೆ ನರೇಂದ್ರ ಮೋದಿ ಅವರು. ಮೋದಿ ಮಾತಿನಿಂದ ಫುಲ್ ಖುಷಿಯಾಗಿರುವಂತಹ ವಿಜಯೇಂದ್ರ. ಮೋದಿ ಮಾತಿನಿಂದ ಬಿವೈ ವಿಜಯೇಂದ್ರಗೆ ಆನೆ ಬಲ ಬಂದಿದೆ. ಈಗ ನಿನ್ನೆ ದಿಢೀರ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ. ಏನೋ ಭೇಟಿಯ ಹೊತ್ತಿನಲ್ಲಿ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಈಗ ಮೂಡ್ತಾ ಇರುವಂತ ಪ್ರಶ್ನೆ, ವಿಜಯೇಂದ್ರ ಬೆನ್ನಿಗೆ ನಿಂತು ಬಿಟ್ರ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದಾಗಿ. ಯಾಕಂತಂದ್ರೆ ರಾಜ್ಯದಲ್ಲಿ ಬಣಗಳ ಬಡಿದಾಟ ಜೋರಾಗಿದೆ ಬಿಜೆಪಿಯಲ್ಲಿ. ಇನ್ನು ರಾಜ್ಯಾಧ್ಯಕ್ಷರು ಯಾವಾಗ ಬಿವೈ ವಿಜಯೇಂದ್ರ ಆಗ್ತಾರೆ, ಅಲ್ಲಿಂದ ಬಿಜೆಪಿಯಲ್ಲಿ ಅಸಮಾಧಾನಗಳ ಕಿಡಿ ಶುರುವಾಗುತ್ತೆ. ಒಂದು ಕಡೆಯಲ್ಲಿ ರೆಬಲ್ ಟೀಮ್, ಯತ್ನಾಳ್ ಅವರ ನೇತೃತ್ವದ ರೆಬಲ್ ಟೀಮ್ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರಬಹುದು, ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ವಾಕ್ ಸಮರವನ್ನೇ ಮಾಡಿದ್ರು. ಈ ಮೂಲಕವಾಗಿ ಬಿಜೆಪಿಗೆ ಸಾಕಷ್ಟು ಮುಜುಗರ ಆಗಿತ್ತು. ಇವೆಲ್ಲ ಬೆಳವಣಿಗೆಗಳ ನಡುವೆ ದಿಢೀರ್ ಅಂತ ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ, ಧೈರ್ಯ ಹೇಳಿದಾರಂತೆ ಮೋದಿ ಅವರು. ಯಾವುದಕ್ಕೂ ಕೂಡ ತಲೆಯನ್ನ ಕೆಡಿಸ್ಕೋಬೇಡಿ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅದರ ವಿರುದ್ಧ ನೀವು ಹೋರಾಟವನ್ನ ಮಾಡಿ, ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿ, ಜನಾಭಿಪ್ರಾಯವನ್ನ ಮೂಡಿಸುವಂತ ಪ್ರಕ್ರಿಯೆಯಲ್ಲಿ ನೀವು ತೊಡಗಿ. ಯಾಕಂತಂದ್ರೆ ಬಿವೈ ವಿಜಯೇಂದ್ರ ಇನ್ನ ಕೂಡ ಹೆಂಗಾಗಿದ್ದೀರಾ ನೀವು ಅನ್ನೋ ಮಾತಿನೊಂದಿಗೆ ನಿಮ್ಮ ಮೇಲೆ ಭಾರಿ ನಿರೀಕ್ಷೆ ಇದೆ ಅನ್ನೋ ಮಾತುಗಳನ್ನ ನರೇಂದ್ರ ಮೋದಿ ಅವರು ಹೇಳಿದಾರಂತೆ. ಹಾಗಾಗಿ ಪಕ್ಷವನ್ನ ಸಂಘಟಿಸುವಂತಹ ಕೆಲಸ ಮಾಡಿ, ಹಾಗಾಗಿ ನಿಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಅಂತ ವಿಜಯೇಂದ್ರ ಹಾಗೂ ಕೂಡ ಒಂದಿಷ್ಟು ಸಲಹೆಯನ್ನ ನೀಡಿದ್ರಂತೆ ಮೋದಿ. ಹೀಗಾಗಿ ಮೋದಿ ಮಾತಿನಿಂದ ಫುಲ್ ಖುಷಿಯಾಗಿದ್ದಾರೆ ವಿಜಯೇಂದ್ರ. ಮೋದಿ ಅವರ ಸಲಹೆ, ಅವರ ಸೂಚನೆಯಿಂದಾಗಿ ಬಿವೈ ವಿಜಯೇಂದ್ರಗೆ ರಾಜಕೀಯವಾಗಿ ಆನೆ ಬಲ ಸಿಕ್ಕಂತಾಗಿದೆ.